ಹೇಳು, ಅದು ನಿನಗಾಗತ್ತಾ? ನೀವ್ ನನ್ ಜೊತೆಲಿ ಇದ್ದಾಗ್ಲಿಂದ ನನ್ ಕೈಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ ಅತ್ತೆ. ನೋಡು ಭವಾನಿ, ಇದು ನೀನು ನಿನ್ನ ಗಂಡ ನಿನ್ನ ತಂಗಿ ಮುಂದೆ ನೀನ್ ಏನು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ. ಇದನ್ನ ನೀನ್ ಮಿಸ್ ಮಾಡ್ಕೊಳ್ಳೇಬಾರ್ದು. ಈ ಸಿಂಧುನ ಸೋಲಿಸ್ಬೇಕು ಅನ್ನೋ ಕಾರಣಕ್ಕಾದ್ರೂ ನಾನ್ ಗೆಲ್ತೀನಿ. ಈಗ ನಾನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ. ನೀನು ಮಾಡ್ಬೇಕಾಗಿರೋದಿಷ್ಟೇ. ಸರಿ ಅತ್ತ. ಆದ್ರೆ ಭವಾನಿ, ಇದರಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಇದೆ. ನಾವೇನಾದ್ರೂ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಅಂತ ಗೊತ್ತಾದ್ರೆ ನಮ್ಮ ಕಂಪನಿಗೆ ದೊಡ್ಡ ಲಾಸ್ ಆಗತ್ತೆ. ಅತ್ತೆ, ನಾವ್ ಇಡೀ ಪ್ರಾಸೆಸ್ನ ಥರ್ಡ್ ಪಾರ್ಟಿ ಏಜೆನ್ಸಿ ಅವ್ರು ಮಾಡ್ತಾ ಇರೋದು ಅನ್ನೋ ತರ ಒಂದ್ ಫೇಕ್ ಐಡಿ ಕ್ರಿಯೇಟ್ ಮಾಡಿದ್ರೆ? ಎಕ್ಸಲೆಂಟ್ ಐಡಿಯಾ ಭವಾನಿ. ನೀನ್ ಇಷ್ಟೊಂದು ಪ್ರೊಫೆಷನಲ್ ಆಗಿ ಯೋಚನೆ ಮಾಡ್ತೀಯ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಕಾರ್ಪೊರೇಟ್ ಅಖಾಡದಲ್ಲಿ ಯಾರ್ ದಾಳಿ ಮಾಡಿದ್ರು ಅನ್ನೋದಕ್ಕಿಂತ ನಮ್ಮ ಎದುರಾಳಿ ಎಷ್ಟು ಹೀನಮಾನವಾಗಿ ಸೋತಿದ್ದಾನೆ ಅನ್ನೋದೇ ಮುಖ್ಯ. ನೀನ್ ಏನಾದ್ರೂ ಮಾಡು, ಆದ್ರೆ ಧರ್ಮೇಂದ್ರ ಅವ್ರ ಕಂಪನಿನ ಮುಗಿಸ್ಬಿಡು. I'll do this, Atta. I promise. ಇದ್ರಿಂದ ನಿನ್ನ ಹೆಸರು ಎಲ್ಲಾ ನ್ಯೂಸ್ ಪೇಪರಲ್ಲೂ ನಂತರಾನೇ ಫ್ರಂಟ್ ಪೇಜಲ್ಲಿ ಬರೋ ಹಾಗಾಗ್ಬೇಕು. ಗೋ ಅಹೆಡ್. ನಿಶಾ, ನಾನೀಗಾಗ್ಲೇ ಭವಾನಿಗೆ ಎಲ್ಲ ಹೇಳಾಯ್ತು. ನೀನು ಆದಷ್ಟು ಬೇಗ ಈ ಕೆಲಸ ಮಾಡು. ಆ ಭವಾನಿ ಒಂದು ಕ್ಷಣ ಕೂಡ ನಾನ್ ಹೇಳಿದಿನ ಬಿಟ್ಟು ಬೇರೆ ಯೋಚನೆ ಮಾಡಬಾರ್ದು. ಓಕೆ ಮೇಡಮ್, ನಾನು ಈಗ್ಲಿಂದಾನೇ ಕೆಲಸ ಶುರು ಮಾಡ್ತೀನಿ. ಪ್ಲಾನ್ ಎಲ್ಲ ರೆಡಿ ಇದೆಯಾ? ಇದೇ ಮೇಡಮ್, ನೀವು ಹೂ ಅಂದ್ರೆ ನಾವು ಮುಂದುವರಿಸ್ತೀವಿ. ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ಯಾ? ಧರ್ಮೇಂದ್ರ ಕಂಪನಿ ಫುಡ್ ಪ್ರಾಡಕ್ಟ್ ಪ್ಯಾಕ್ನ ಸೀಕ್ರೆಟ್ ಆಗಿ ತಂದು ಅದರೊಳಗೆ ಜಿರಳೆ ಹಾಕೋಣ ಅಂತ ಅನ್ಕೊಂಡಿದೀವಿ. ಜಿರಳೆನಾ? ಆಮೇಲೆ ಹೊಸ ಪ್ಯಾಕೆಟ್ ಓಪನ್ ಮಾಡ್ತಿದ್ದ ಹಾಗೆ ಒಳಗಿಂದ ಆಚೆ ಬರೋ ಜಿರಳೆನ ನಾವು ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ವೈರಲ್ ಆಗೋ ಹಾಗೆ ಮಾಡಿದ್ರೆ ಕನ್ಫರ್ಮ್ ಆಗಿ ಪ್ರಾಡಕ್ಟ್ನ ನಿಧಾನವಾಗಿ ತಗೊಳ್ಳೋದೇ ಬಿಟ್ಬಿಡ್ತಾರೆ. ಧರ್ಮೇಂದ್ರ ಅವ್ರ ಕಂಪನಿಗೆ ಕೆಟ್ಟ ಹೆಸರು ಬರುತ್ತೆ. ಸ್ವಲ್ಪ ಓಲ್ಡ್ ಪ್ಲಾನ್ ಆಯ್ತು, ಬಟ್ ಆದ್ರೂ ಈ ಪ್ಲಾನ್ ವರ್ಕೌಟ್ ಆಗತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಇದನ್ನ ಯಾರು ಕಳಂಕ ಸುತ್ತಬೇಕು ಅಂತ ಯೋಚನೆ ಮಾಡಿದ್ಯಾ? ಭವಾನಿಗೆ. ಭವಾನಿ ಈ ತರ ಪ್ಲಾನ್ ಮಾಡಿ ವಿಡಿಯೋ ವೈರಲ್ ಮಾಡಿದ್ಲು ಅಂತ ಎಲ್ಲರೂ ನಂಬೇಕು. ಹಾಗ್ ಪ್ಲಾನ್ ಮಾಡಿದೀನಿ ಮೇಡಮ್. ಇದ್ರ ಜೊತೆ ಭವಾನಿನೇ ಆ ಪ್ಯಾಕೆಟ್ನ ಓಪನ್ ಮಾಡ್ಬೇಕು. ಅದ್ರ ವಿಡಿಯೋನು ನೀನೇ ಶೂಟ್ ಮಾಡು. ಓಕೆ ಮೇಡಮ್. ಸರಿ, ಈ ಕೆಲಸ ಎಲ್ಲ ಆದ್ಮೇಲೆ ಬೇರೆ ಏನಾದ್ರೂ ಅಪ್ಡೇಟ್ ಇದ್ರೆ ಫೋನ್ ಮಾಡು. ಸರಿ ಮೇಡಮ್, ಬಾಯ್. ಚಿರತೆನ್ ನೋಡಿ ಗಾಬರಿ ಪಟ್ಕೊಂಡಿದ್ ಕೋತಿ ಮರಿ ಓಡ್ ಹೋಗಿ ಮತ್ತೆ ವಾಪಸ್ ಬಂದು ಅದೇ ಚಿರತೆಗೆ ಬೇಟೆ ಆಯ್ತಂತೆ. ಅದು ಕತೆ. ಆದ್ರೆ ಅದು ಭವಾನಿ ವಿಷಯದಲ್ಲಿ ನಿಜ ಅನ್ನಿಸ್ತಾ ಇದೆ. ಭವಾನಿ, ಗೆಟ್ ರೆಡಿ.